ಮಂಡ್ಯದಲ್ಲಿ ನಾನು ನಿಂತೇ ನಿಲ್ತೀನಿ, ನಾನು ಚುನಾವಣೆಗೆ ನಿಂತರೆ ಅದು ಮಂಡ್ಯದಲ್ಲೇ ನಿಲ್ಲೋದು ಅಂತಿದ್ದಂಥ ಸ್ವಾಭಿಮಾನಿ ಸುಮಲತಾ ಏನು ಮಾಡ್ತಾರೆ? ಮಂಡ್ಯ ಅಧಿಕೃತವಾಗಿ ಈಗ JDS ಪಾಲಾಗಿದೆ, ಅದರ ಬಗ್ಗೆ ಘೋಷಣೆ ಕೂಡ ಆಗಿದೆ. ಹಾಗಾದ್ರೆ ಸ್ವಾಭಿಮಾನಿ ನಡೆ ಏನು? ಸುಮಲತಾ ನಿಗೂಢ ನಡೆಯನ್ನ ಅನುಸರಿಸುವ ಸಾಧ್ಯತೆಗಳಿದೆ. ಮಂಡ್ಯ ಟಿಕೆಟ್ ಮಿಸ್ ಆಗಿರೋ ಹಿನ್ನೆಲೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಾ? ಮಾಡಿದ್ರೂ ಸಾಧ್ಯತೆಗಳಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಮತ್ತೆ ಕಣಕ್ಕಿಳಿಬಹುದು ಅನ್ನೋ ಚರ್ಚೆಗಳು ಕೇಳಿ ಬರ್ತಾ ಇದೆ. ಸಂಸದೆ ಸುಮಲತಾ ಅಂಬರೀಶ್ ಯಾವ ನಿರ್ಧಾರ ಮಾಡ್ಕೊಂಡಿದ್ದಾರೆ? JDS ಬೆಂಬಲ ಕೊಡ್ತಾರಾ ಅಥವಾ ಟಕ್ಕರ್ ಕೊಡ್ತಾರಾ? ಈ ಬಗ್ಗೆ ನಿಮ್ಮ ಪವರ್ ಟಿವಿ ಹತ್ರ ಇದೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಸುಮಲತಾ ಅಂಬರೀಶ್ ಮಂಡ್ಯದಲ್ಲೇ ನಿಲ್ಲೋದು, ಬೇರೆ ಯಾವುದೇ ಕ್ಷೇತ್ರಕ್ಕೆ ಕೊಟ್ಟರು ಕೂಡ ನನಗೆ ಟಿಕೆಟ್ ಬೇಡ ಅಂತ ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟಿದ್ರು. ಆರಂಭಿಕ ಹಂತದಲ್ಲಿ ವಿಶ್ವಾಸ ಇತ್ತು, ಮಧ್ಯದಲ್ಲಿ JDSನ ಮೈತ್ರಿ ಆಗ್ತಾ ಇದ್ದಂತೆ ಸ್ವಲ್ಪ ವಿಶ್ವಾಸವನ್ನು ಕಳ್ಕೊಂಡ್ರು. ಆಮೇಲೆ ಮತ್ತೆ ತಮಗೆ ವಿಶ್ವಾಸ ಇದೆ ಅಂತಂದ್ರು. ಈಗ ಕೊನೆಗೂ ಅಂತೆ ಕಂತೆಗಳಿಗೆ ಬ್ರೇಕ್ ಬಿದ್ದು ಮಂಡ್ಯ JDS ಪಾಲಾಗಿದೆ. ಸೊ ಬಿಜೆಪಿ JDSಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ಸದ್ಯಕ್ಕೆ ತಲೆನೋವಾಗಿದೆ. ಯಾಕಂದ್ರೆ ಸುಮಲತಾ ಇನ್ನೂ ಸ್ಪರ್ಧೆ ಮಾಡೋ ಹಂಬಲ ಇಟ್ಕೊಂಡಿದ್ದಾರೆ. ಒಂದು ವೇಳೆ ಕುಮಾರಸ್ವಾಮಿ ಅಭ್ಯರ್ಥಿ ಆದ್ರೆ ಮಾತ್ರ ಸುಮಲತಾ ಬಿಜೆಪಿ ಕಡೆಯಿಂದ ಬೆಂಬಲ ಕೊಡ್ತಾರೆ. ಬೇರೆ ಯಾರೇ ಅಭ್ಯರ್ಥಿ ಆದ್ರೂ ಸುಮಲತಾ ಸ್ಪರ್ಧೆ ಮಾಡೋದು ಫಿಕ್ಸು. ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸುಮಲತಾ ಅವರ ಅಸಮಾಧಾನ ಕಮ್ಮಿ ಮಾಡಬೇಕು ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಇಲ್ಲಿ ಸ್ಪರ್ಧೆ ಮಾಡಿ ಅಂತ ಹೇಳಿದ್ರು. ಸೊ ಸುಮಲತಾ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಸ್ಪರ್ಧೆ ಮಾಡುವಾಗ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಅವರು ಬೆಂಬಲ ಕೊಡಲೇಬೇಕಾಗುವ ಪರಿಸ್ಥಿತಿ ಬರುತ್ತೆ. ನಮ್ಮ ಮಾತಿಗೆ ನೀವು ಗೌರವ ಕೊಡಿ, ನಿಮಗೆ ಸ್ಥಾನಮಾನ ಕೊಡೋ ವಿಚಾರಗಳನ್ನು ನಮಗೆ ಬಿಡಿ ಅಂತ ಅಮಿತ್ ಶಾ ಕೂಡ ಹೇಳಿದಾರಂತೆ. ಪ್ರಧಾನಿ ಮೋದಿ ಅವರ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನಿಮಗೆ ಏನು ಅಧಿಕಾರ ಕೊಡಬೇಕು ಅಥವಾ ನಿಮಗೇನು ಸ್ಥಾನಮಾನ ಕೊಡಬೇಕು ಅದು ನಮ್ಮ ಮೇಲೆ ಬಿಡಿ, ನೀವು ನಮ್ಮ ಮಾತಿಗೆ ಬೆಂಬಲ ಕೊಟ್ಟು ನಮ್ಮ ಮಾತಿಗೆ ಗೌರವ ಕೊಟ್ಟು JDS ಅಭ್ಯರ್ಥಿಗೆ ಸಹಕಾರ ಮಾಡಿ ಅಂತ ಸುಮಲತಾ ಅವರಿಗೆ ಸ್ವತಃ ಅಮಿತ್ ಶಾ ಹೇಳಿದ್ದಾರೆ. ಆದರೆ ಸುಮಲತಾ ಏನು ಮಾಡ್ತಾರೆ ಗೊತ್ತಿಲ್ಲ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ನೇರ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಗುಡ್ ಆಫ್ಟರ್ನೂನ್. ಸುಮಲತಾ ನಡೆ ಸದ್ಯಕ್ಕೆ ಏನಾಗುತ್ತೆ ಅನ್ನೋ ಕುತೂಹಲ, ಏನೇನು ಭರವಸೆಗಳನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಅನ್ನೋದು ಕೂಡ, ಬಿಜೆಪಿಯಿಂದ ಏನೇನು ಆಫರ್ ಇದೆ ಸುಮಲತಾಗೆ? ವೆರಿ ಗುಡ್ ಆಫ್ಟರ್ನೂನ್ ಪ್ರಣೋತ್. ಸಹಜವಾಗಿ ಸುಮಲತಾ ನಡೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲಗಳಿದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ JDS ಮಂಡ್ಯ, ಹಾಸನ ಮತ್ತು ಕೋಲಾರ 3 ಕ್ಷೇತ್ರಗಳನ್ನ JDSಗೆ ಬಿಟ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಅಂತಿಮವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಆದರೆ ಅಧಿಕೃತವಾದಂತಹ ಪ್ರಕಟಣೆ ಮಾತ್ರ ಮೈತ್ರಿ ನಾಯಕರುಗಳಿಂದ ಘೋಷಣೆ ಆಗಬೇಕಾಗಿದೆ. ಉಳಿದಂತೆ ಮಂಡ್ಯ ಕ್ಷೇತ್ರವನ್ನು ಗಮನಿಸೋದಾದ್ರೆ ಸುಮಲತಾ ಅವರು ಕೊನೆಯ ಹಂತದವರೆಗೂ ಕೂಡ ಕೊನೆಯ ಪ್ರಯತ್ನವನ್ನ, ಜೊತೆಗೆ ಬಿಜೆಪಿಯ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಪ್ರಯತ್ನವನ್ನ, ಅಂದ್ರೆ ಮಂಡ್ಯವನ್ನ ಬಿಜೆಪಿ ಜೊತೆ ಉಳಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅದ್ಯಾವುದಕ್ಕೂ ಕೂಡ ಸದ್ಯಕ್ಕೆ ಬಿಜೆಪಿಗೆ ಅದು ಸಿಗುವಂತಹ ಕೇವಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಭರವಸೆಗಳು ತೀರಾ ಕಡಿಮೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಒಂದು ಇಲ್ಲಿ ಸ್ಪಷ್ಟವಾಗುತ್ತೆ, JDS ನಿಂದ ಅಭ್ಯರ್ಥಿ ಯಾರು? JDS ನಿಂದ ಒಂದು ವೇಳೆ ಕುಮಾರಸ್ವಾಮಿ ಅವರು ಮಾತ್ರ ಅಭ್ಯರ್ಥಿ ಆದ್ರೆ ಮಾತ್ರ ಸುಮಲತಾ ಅವರು ಬೆಂಬಲವನ್ನ ಕೊಡ್ತಾರೆ. ಉಳಿದಂತೆ ಬೇರೆ ಯಾವುದೇ ಅಲ್ಲಿ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಪಕ್ಷೇತರವಾಗಿ ಈ ಬಾರಿ ಮತ್ತೊಮ್ಮೆ ಮಂಡ್ಯದಲ್ಲಿ ಈ ಹಿಂದೆ 2019ರಲ್ಲಿ ಸ್ಪರ್ಧೆ ಮಾಡಿದಂತಹ ಸುಮಲತಾ ಅವರು ಈ ಬಾರಿಯೂ ಕೂಡ ಪಕ್ಷೇತರಾಗಿ ಮತ್ತೆ ಸ್ಪರ್ಧೆನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸುಳಿವನ್ನ ಇದೀಗ ಬಿಟ್ಟುಕೊಟ್ಟಿರುವಂತದನ್ನೆಲ್ಲ ಗಮನಿಸಬೇಕಾಗುತ್ತೆ. ಇದಕ್ಕೆ ಬಿಜೆಪಿಯ ಹೈಕಮಾಂಡ್ನ ಕೇಂದ್ರದ ಎಲ್ಲ ನಾಯಕರುಗಳು ಕೂಡ ಸಮ್ಮತಿಯನ್ನ ಸೂಚಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಸ್ಪಷ್ಟವಾಗಿ ಇವತ್ತು ನಡೆಯಲಿರುವಂತಹ ಬಿಜೆಪಿಯ ಸಂಸದೀಯ ಮಂಡಳಿಯ ಸಭೆ ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಜೊತೆಗೆ JDS ನಿಂದ ಕುಮಾರಸ್ವಾಮಿ ಅಭ್ಯರ್ಥಿ ಆಗ್ತಾರಾ? ಹಾಗಿದ್ರೆ ಮಾತ್ರ ಸುಮಲತಾ ಅವರ ಬೆಂಬಲವಿರುತ್ತೆ. ಉಳಿದಂತೆ ಬೇರೆ ಯಾವುದೇ ಪ್ರಬಲ ಅಭ್ಯರ್ಥಿ ಇದ್ರೂ ಕೂಡ, ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಅಥವಾ ಬೇರೆ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ, ಬೇರೆ ಅವರ ಕುಟುಂಬದ ಯಾರೇ ವ್ಯಕ್ತಿ ಸ್ಪರ್ಧೆ ಮಾಡಿದ್ರು ಅಥವಾ ಪುಟ್ಟರಾಜು ಅವರು ಸ್ಪರ್ಧೆ ಮಾಡಿದ್ರು ಕೂಡ ಅಲ್ಲಿ ಸುಮಲತಾ ಅವರು ಪಕ್ಷೇತರಾಗಿ ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಿಲುವನ್ನ ತೆಗೆದುಕೊಂಡಿದ್ದಾರೆ. ಇವತ್ತು ರಾತ್ರಿಯ ವೇಳೆಗೆ ದೆಹಲಿಗೂ ಕೂಡ ಸುಮಲತಾ ಅವರು ಆಗಮಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಕೇಂದ್ರದ ಬಿಜೆಪಿ ನಾಯಕರುಗಳನ್ನು ಕೂಡ ಭೇಟಿ ಆಗ್ತಾರೆ. ಜೊತೆಗೆ ಅಂತಿಮವಾದಂತಹ ನಿಲುವನ್ನ ಸುಮಲತಾ ಅವರೇ ಕೊನೆಯದಾಗಿ ಪ್ರಕಟವನ್ನ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತದೆ. ಉಳಿದಂತೆ ಬಿಜೆಪಿಯ ಹೈಕಮಾಂಡ್ನ ನಾಯಕರು ಎಲ್ಲರೂ ಕೂಡ ಈಗಾಗಲೇ ಅವರಿಗೆ ಕೊಟ್ಟಿರುವಂತಹ ಒಂದು ಭರವಸೆಗಳೇನು ಅಂತ ಹೇಳಿದ್ರೆ, ಒಂದು ವೇಳೆ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನ ಮಾಡಿದ್ರೆ ತಾವು ಖಂಡಿತವಾಗಿಯೂ ತಮ್ಮ ಬೆಂಬಲಿಗರ ಜೊತೆ ಸಂಪೂರ್ಣವಾದಂತಹ ಒಂದು ಸಹಕಾರವನ್ನ ಮಂಡ್ಯ ಕ್ಷೇತ್ರದಲ್ಲಿ ಕೊಡಬೇಕಾಗುತ್ತೆ. ಅವರಿಂದಾಗಿ ನಮಗೆ ಇಡೀ ರಾಜ್ಯದಲ್ಲಿ ಕೂಡ ಬಿಜೆಪಿಗೆ ಹೆಚ್ಚಿನ ಒಂದು ಬಲಾಢ್ಯ ಬಂದಂಗಾಗಿದೆ, ಹೆಚ್ಚಿನ ಬೆಂಬಲ ಬೇಕಾಗಿದೆ. ಈ ಕಾರಣದಿಂದಾಗಿ ಮಂಡ್ಯವನ್ನು ತಾವು ಈ ಬಾರಿ ಬಿಟ್ಟು ಕೊಡಬೇಕಾಗುತ್ತೆ ಅನ್ನುವಂತ ಹೇಳಿದ್ದಾರೆ. ಜೊತೆಗೆ ತಾವು ಬಿಜೆಪಿ ಪಕ್ಷದ ಜೊತೆ ಗುರುತಿಸಿಕೊಂಡಿದ್ದೀರಿ, ಆದ್ರೆ ಅಧಿಕೃತವಾಗಿ ಸೇರ್ಪಡೆಗೊಂಡಿಲ್ಲ. ಮುಂದಿನ ದಿನಗಳಲ್ಲಿ ತಾವು ಪಕ್ಷವನ್ನು ಕೂಡ ಸೇರ್ಪಡೆಗೊಳ್ಳಬೇಕಾಗುತ್ತೆ. ಜೊತೆಗೆ ಉಳಿದಂತೆ ಯಾವ ರೀತಿಯಾದಂತಹ ಸ್ಥಾನಮಾನವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನ
ಖುದ್ದು ಪ್ರಧಾನಿಯವರೇ ತೆಗೆದುಕೊಳ್ತಾರೆ. ಅದೆಲ್ಲ ಹೀಗಾಗಿ ನಿಮ್ಮ ಬಗ್ಗೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಪಾರವಾದಂತಹ ಗೌರವ ಇದೆ. ಹೀಗಾಗಿ ಇದೆಲ್ಲದರ ಬಗ್ಗೆ ತಾವು ಚಿಂತೆಯನ್ನ ಮಾಡಬೇಡಿ, ನಮಗೆ ಬಿಟ್ಟು ಬಿಡಿ. ನಿಮ್ಮ ಒಂದು ಯಾವ ರೀತಿಯಾದಂತಹ ರಾಜಕೀಯ ಸ್ಥಾನಮಾನಗಳನ್ನು ಕೊಡಬೇಕು, ಮುಂದೆ ಯಾವ ರೀತಿ ತಮ್ಮನ್ನ ಪಕ್ಷದಲ್ಲಿ ನಾವು ನಡೆಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಭರವಸೆಯನ್ನೇ ಇದೀಗ ಕೇಂದ್ರದ ಬಿಜೆಪಿ ನಾಯಕರುಗಳು ಸುಮಲತಾ ಅವರಿಗೆ ಕೊಟ್ಟಿರುವಂತ ಗಮನಿಸಬೇಕಾಗುತ್ತೆ. ಆದ್ರೆ ಒಂದಂತೂ ಸ್ಪಷ್ಟ, ಕುಮಾರಸ್ವಾಮಿಯನ್ನ ಹೊರತುಪಡಿಸಿ ಬೇರೆ ಯಾರು ಸ್ಪರ್ಧೆ ಮಾಡಿದ್ರು ಕೂಡ ಮಂಡ್ಯದಲ್ಲಿ ಪಕ್ಷೇತರರಾಗಿ ಸುಮಲತಾ ಅವರು ಸ್ಪರ್ಧೆ ಮಾಡುವಂತದ್ದು ಖಚಿತವಾಗಿದೆ. ಪ್ರಣುತ್, ಥ್ಯಾಂಕ್ ಯು ಸಂತೋಷ್.